ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ಈ ದಿನ ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾದ ಭಾರಿ ಲಾಭಕರವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರ ಬಾಳಿಗೆ ವರದಾನವಾಗುವಂತಹ ಮಾಹಿತಿ ಅಂತಲೇ ಹೇಳ್ಬೋದು. ನಿವೃತ್ತಿಯ ಜೀವನದಲ್ಲಿ ತೊಂದರೆ ಕೊಡುವವರಿಗೆ ತಕ್ಕ ಪಾಠ ಕಲಿಸಿದಂತಹ ತೀರ್ಪು, ಪಿಂಚಣಿ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ತಕ್ಷಣ ಮಂಜೂರು ಮಾಡಲು ಆದೇಶ ಮಾಡಿದಂಥ ಒಂದು ತೀರ್ಪಿನ ಬಗ್ಗೆ ಈ ದಿನ ಚರ್ಚೆ ಮಾಡೋಣ. ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 30-40 ವರ್ಷಗಟ್ಟಲೆ ಸರ್ಕಾರಕ್ಕೋಸ್ಕರ ಡ್ಯೂಟಿ ಮಾಡಿ ರಿಟೈರ್ಡ್ ಆಗಿರ್ತೀವಿ. ರಿಟೈರ್ಡ್ ಆದರೂ ಕೂಡ ನೆಮ್ಮದಿಯಾಗಿ ಜೀವನ ಮಾಡಿ ನೆಮ್ಮದಿಯಾಗಿ ಪೆನ್ಷನ್ ತಗೊಳ್ಳೋಕ್ಕೆ ಅವಕಾಶ ಇಲ್ದಂಗೆ ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳಿರ್ತವೆ. ಇದರಿಂದಾಗಿ ನಿವೃತ್ತ ನೌಕರರು, ಪಿಂಚಣಿದಾರರು ತುಂಬ ಹಿಂಸೆಗಳನ್ನು ಪಡ್ತಾ ಇರ್ತಾರೆ. ಇದಕ್ಕೆಲ್ಲರಿಗೂ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಕರ್ನಾಟಕ ಹೈಕೋರ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಕರ್ನಾಟಕ ಹೈಕೋರ್ಟ್ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಶುಭ ಸುದ್ದಿ, ಭಾರಿ ಲಾಭಕರವಾದ ಮಾಹಿತಿ. ಯಾವುದೇ ಒಬ್ಬ ಸರ್ಕಾರಿ ನೌಕರರು ನಿವೃತ್ತರಾಗಿ 4 ವರ್ಷಗಳ ನಂತರ ಇಲಾಖಾ ವಿಚಾರಣೆ ನಡೆಸುವುದು ಊರ್ಜಿತವಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಸರ್ಕಾರಿ ನೌಕರರ ಸೇವಾ ಜೀವನದಲ್ಲಿ ಕರ್ತವ್ಯ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ ಮುಂತಾದ ದುರ್ನಡತೆ ಎಸಗಿದ ಘಟನೆಗೆ ನಡೆದು 4 ವರ್ಷಗಳಾಗಿದ್ದರೆ, 4 years ಕಂಪ್ಲೀಟ್ ಆಗಿದ್ದರೆ, ಕರ್ನಾಟಕ ನಾಗರಿಕ ಸೇವಾ ನಿಯಮ KCSR ನಿಯಮ 214/2/B/2 ಅಡಿಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳ ವಿರುದ್ಧ ಯಾವುದೇ ಶಿಸ್ತು ಕ್ರಮ ಹಾಗೂ ಇಲಾಖಾ ವಿಚಾರಣೆ, ಇಲಾಖಾ ತನಿಖೆ ನಡೆಸುವಂತಿಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಪ್ರಕಟ ಮಾಡಿದೆ. ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ SG ಪಂಡಿತ್ ರವರಿದ್ದ ಏಕಸದಸ್ಯ ಪೀಠದಿಂದ ಈ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ. ಕರ್ನಾಟಕ ಗೃಹ ಮಂಡಳಿ ವಿರುದ್ಧ ಅನಿಲ್ ಕುಮಾರ್ ಮಲ್ಲಣ್ಣ ಪ್ರಕರಣದಲ್ಲಿ ಈ ತೀರ್ಪನ್ನು ನೀಡಿದೆ. ರಿಟ್ ಅರ್ಜಿದಾರರಾದ ಅನಿಲ್ ಕುಮಾರ್ ಹಾಗೂ ಟಿ ಮಲ್ಲಣ್ಣ ಅವರು ಕರ್ನಾಟಕ ಗೃಹ ಮಂಡಳಿಯ ಕಾರ್ಯಪಾಲಕ ಅಭಿಯಂತರರು ಇಂಜಿನಿಯರಿಂಗ್ ಹುದ್ದೆಯಲ್ಲಿ ಸರ್ವಿಸನ್ನು ಮಾಡಿರ್ತಾರೆ. ಅವರು ದಿನಾಂಕ 30/6/2018 ಹಾಗೂ 30/8/2020 ರಿಟೈರ್ಡ್ ಅನ್ನು ಕೂಡ ಆಗಿರ್ತಾರೆ, ವಯೋನಿವೃತ್ತಿಯನ್ನು ಆಗಿರ್ತಾರೆ. ನಿವೃತ್ತಿಯ ಬಳಿಕ ರಿಟೈರ್ಡ್ ಆಗಿ ನಂತರ 2005 ಮತ್ತು 6ನೇ ಸಾಲಿನಲ್ಲಿ ನಡೆದ ಘಟನೆಯ ಆಧಾರದಲ್ಲಿ, ಇನ್ಸಿಡೆಂಟಿಗೆ ಆಧಾರದಲ್ಲಿ ರಿಟ್ ಅರ್ಜಿದಾರರ ವಿರುದ್ಧ ಇಲಾಖಾ ವಿಚಾರಣೆ ಕೈಗೊಂಡು ಕರ್ನಾಟಕ ಗೃಹ ಮಂಡಳಿ ಅರ್ಜಿದಾರರಿಗೆ ದಿನಾಂಕ 21/6/2022 ನೋಟಿಸನ್ನು ಸರ್ವ್ ಮಾಡುತ್ತೆ. ಸದರಿ ದೋಷಾರೋಪಣಾ ಪತ್ರದ ಮೊದಲನೇ ಏನು ಆರೋಪ ಇತ್ತು ಅಂದರೆ, ಶ್ರೀ ಮಲ್ಲಣ್ಣ ಕಾರ್ಯಪಾಲಕ ಅಭಿಯಂತರರು, ಸಮನ್ವಯ ಕಚೇರಿ ಗುಲ್ಬರ್ಗಾ, ಹಾಗೂ ಶ್ರೀ ಅನಿಲ್ ಕುಮಾರ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಕೇಂದ್ರ ಕಚೇರಿ ಬೆಂಗಳೂರು ಆದ ನೀವುಗಳು ಈ ಹಿಂದೆ ಬೆಳಗಾವಿ ಕಚೇರಿಯಲ್ಲಿ ಡ್ಯೂಟಿ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಿಮ್ಮ ಬೇಜವಾಬ್ದಾರಿತನ ಹಾಗೂ ಕರ್ತವ್ಯ ನಿರ್ಲಕ್ಷ್ಯತನದಿಂದಾಗಿ ಬೆಳಗಾವಿ ಜಿಲ್ಲೆಯ ಕಂಕವಾಡಿ ಗ್ರಾಮದ ರಾಮದುರ್ಗ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂಥ ಸರ್ವೆ ನಂಬರ್ 7A ಹಾಗೂ 8Aಯಲ್ಲಿ 15.19 ಎಕರೆ ಜಮೀನನ್ನು ಭೂ ಸ್ವಾಧೀನಪಡಿಸಿಕೊಳ್ಳಲು ಶಿಫಾರಸು ಮಾಡಿದ್ರಿ. ನಂತರ ಉಪ ವಿಭಾಗಾಧಿಕಾರಿಗಳು ಬೈಲಹೊಂಗಲರವರು ದಿನಾಂಕ 26/8/2006 ಸದರಿ ಜಮೀನಿನಲ್ಲಿ ಟ್ರಯಲ್ ಫಿಟ್ಟನ್ನು ಹಾಕಿಸಿದ್ದು, 8ರಿಂದ 10 ಅಡಿ ತಗ್ಗು ತೋಡದಾದರೂ ಕೂಡ ಅಲ್ಲಿ ಗಟ್ಟಿಪಾಯ
ಸಿಕ್ಕಿರುವುದಿಲ್ಲ ಎಂಬುದಾಗಿ ತಿಳಿಸಿದರು. ಸದರಿ ಜಮೀನಿನ ವಸತಿ ಯೋಜನೆ ಕೈಗೊಂಡು ಭಾಗಶಃ ಕಾಮಗಾರಿ ಅನುಷ್ಠಾನಗೊಳಿಸಿದ್ರಿಂದ ನಂತರ ಪ್ರವಾಹದಲ್ಲಿ ಮುಳುಗಡೆ ಆಗಿರುತ್ತೆ ಅಂತ ಕಾರಣಕ್ಕೆ ಸದರಿ ಕಾಮಗಾರಿಗೆ 1.99 ಕೋಟಿ ವೆಚ್ಚ ಭರಿಸಿ ಗೃಹ ಮಂಡಳಿಗೆ ನಷ್ಟ ಉಂಟು ಮಾಡಿದರೆ ನಿಮ್ಮ ಉದಾಸೀನತೆ ಹಾಗೂ ಕರ್ತವ್ಯ ಲೋಪದಿಂದಾಗಿ ಈ ರೀತಿ ಪ್ರಕರಣಗಳು ಆಗಿದೆ ಅಂತ ಹೇಳಿ ದೋಷಾರೋಪಣೆಯಲ್ಲಿ ತಿಳಿಸಲಾಗಿತ್ತು. ಈ ದೋಷಾರೋಪಣೆಗೆ ಅರ್ಜಿದಾರರು ಪರವಾಗಿ ಈ ಕೆಳಕಂಡಂತೆ ವಾದವನ್ನು ಮಂಡಿಸಿದರು. ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ 214/2/B/2 ಪ್ರಕಾರ ನಿವೃತ್ತ ಸರ್ಕಾರಿ ನೌಕರರ ವಿರುದ್ಧ ನಿವೃತ್ತಿಯ 4 ವರ್ಷಕ್ಕೂ ಹಿಂದಿನ ಘಟನೆಯ ಆಧಾರದಲ್ಲಿ ಇಲಾಖಾ ವಿಚಾರಣೆ ನಡೆಸುವುದು ನಿಯಮಾನುಸಾರ ಊರ್ಜಿತವಲ್ಲ. ಆದ್ದರಿಂದ ಅರ್ಜಿದಾರರ ವಿರುದ್ಧ ಹೊರಡಿಸಲಾದ ದೋಷಾರೋಪಣಾ ಪತ್ರ ನಿಯಮಬಾಹಿರವಾಗಿದೆ. ವಿಚಾರಣೆಯ ದಿನಾಂಕಕ್ಕಿಂತ 4 ವರ್ಷಗಳ ಹಿಂದಿನ ಘಟನೆಯನ್ನು ಆಧಾರವಾಗಿಟ್ಕೊಂಡು ದುರ್ನಡತೆ ಎಸಗಿದ್ದೀರಿ ಅಂತ ತೀರ್ಮಾನ ಮಾಡಿರೋದು ತಪ್ಪು. ನಿವೃತ್ತ ಸರ್ಕಾರಿ ನೌಕರರ ವಿರುದ್ಧ ಇಲಾಖಾ ವಿಚಾರಣೆಗೆ ಕಾನೂನಿನಲ್ಲಿ ಬೆಂಬಲ ಇಲ್ಲ. ಆದ್ದರಿಂದ ಇಲಾಖಾ ವಿಚಾರಣೆ ಹಾಗೂ ದೋಷಾರೋಪಣಾ ಪಟ್ಟಿಯನ್ನು ರದ್ದುಪಡಿಸಬೇಕು ಅಂತ ಹೇಳಿ ಅರ್ಜಿದಾರರ ಪರವಾಗಿ ಮಾನ್ಯ ಹೈಕೋರ್ಟ್ನಲ್ಲಿ ಪ್ರಾರ್ಥನೆ ಸಲ್ಲಿಸಲಾಗಿತ್ತು. ಕರ್ನಾಟಕ ಗೃಹ ಮಂಡಳಿ ಪರವಾಗಿ ಕರ್ನಾಟಕ ಗೃಹ ಮಂಡಳಿಯು ದಿನಾಂಕ 28/9/2013 ರಿಟ್ ಅರ್ಜಿದಾರರನ್ನು ಸೇವೆಯಲ್ಲಿರುವಾಗಲೇ ಬೇಜವಾಬ್ದಾರಿತನ ಹಾಗೂ ಕರ್ತವ್ಯ ನಿರ್ಲಕ್ಷ್ಯತೆ ದುರ್ನಡತೆ ಕಾರಣಕ್ಕೆ ರಿಟ್ ಅರ್ಜಿದಾರರ ವಿರುದ್ಧ ಇಲಾಖಾ ವಿಚಾರಣೆಯನ್ನು ಪ್ರಾರಂಭ ಮಾಡಿತ್ತು. 21/8/2014 ಸದರಿ ಇಲಾಖಾ ವಿಚಾರಣೆಯಲ್ಲಿ ಫಸ್ಟ್ ನಡೆದಿರುವಂಥ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯಲ್ಲಿ ಅರ್ಜಿದಾರರು ದೋಷಮುಕ್ತರಾಗಿದ್ದರು. ತದನಂತರ ಸರ್ಕಾರ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಶಿಫಾರಸಿನಂತೆ ವಿಚಾರಣೆಯನ್ನು ನಡೆಸಲಾಯಿತು. ಆದ್ದರಿಂದ ಈಗ ನಡೆಯುತ್ತಿರುವಂಥ ಇಲಾಖಾ ವಿಚಾರಣೆ ಈ ಹಿಂದಿನ ಇಲಾಖಾ ವಿಚಾರಣೆಯ ಮುಂದುವರಿದ ಭಾಗ. ಆದ್ದರಿಂದ ದೋಷಾರೋಪಣಾ ಪತ್ರ ನಿಯಮಾನುಸಾರ ಊರ್ಜಿತ ಅಂತ ಹೇಳಿ ವಾದವನ್ನು ಮಂಡಿಸಿದರು. ಎರಡು ಕಡೆಯವರ ವಾದವನ್ನು ಕೇಳಿದಂಥ ಕರ್ನಾಟಕ ಹೈಕೋರ್ಟ್ ದೋಷಾರೋಪಣಾ ಪತ್ರದಲ್ಲಿ ಓದಲಾಗಿರುವಂಥ ರಿಟ್ ಅರ್ಜಿ ಘಟನೆ 2006ಕ್ಕೆ ಸಂಬಂಧಿಸಿದ ಘಟನೆಯಾಗಿದ್ದು KCSR ನಿಯಮ 214/2B ಹಾಗೂ ಪ್ರಕಾರ ಸರ್ಕಾರಿ ನೌಕರರ ವಿರುದ್ಧ ಹೊರಡಿಸಲಾದಂಥ ಆರೋಪಗಳು 4 ವರ್ಷಗಳಿಗಿಂತ ಹಿಂದಿನ ಘಟನೆಗೆ ಸಂಬಂಧಪಟ್ಟಿದ್ದಾಗಿದ್ದು ಇಲಾಖಾ ವಿಚಾರಣೆ ನಡೆಸುವಂತಿಲ್ಲ. ಗೃಹ ಮಂಡಳಿ ಉದ್ಯೋಗಿಗಳಿಗೂ ಕೂಡ ಈ ನಿಯಮ ಅನ್ವಯ ಆಗತ್ತೆ. ಹಾಗಾಗಿ ಇಲಾಖಾ ವಿಚಾರಣೆ ಮಾಡೋದು ತಪ್ಪು. ಹಿಂದಿನ ಘಟನೆಗೆ ಸಂಬಂಧಿಸಿದಂತೆ ನಿವೃತ್ತ ನೌಕರರು ಪಿಂಚಣಿದಾರರಲ್ಲಿ ಇಲಾಖಾ ವಿಚಾರಣೆ ಆರಂಭಿಸಲು ಕಾನೂನಿನಲ್ಲಿ ಊರ್ಜಿತವಾಗುವುದಿಲ್ಲ ಅಂತ ಹೇಳಿ ತಿಳಿಸುತ್ತಾ ದೋಷಾರೋಪಣೆ ಪಟ್ಟಿ ದಿನಾಂಕ 21/6/2022 ಆಗಿದ್ರೂ ಕೂಡ ಬೇಜವಾಬ್ದಾರಿತನ ನಿರ್ಲಕ್ಷ್ಯತನ ಘಟನೆಯು 2006ಕ್ಕೆ ಸಂಬಂಧಿಸಿದ್ದ ಆಗಿರೋದ್ರಿಂದ ಈಗ ಇಲಾಖಾ ವಿಚಾರಣೆ ನಡೆಸುವುದು ತಪ್ಪು. ಇದು KCSR ನಿಯಮ 214/2B/2 ಉಲ್ಲಂಘನೆ, ನಿಯಮ ಬಾಹಿರ ಅಂತ ಹೇಳಿ ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಬೆಂಬಲ ಸೂಚಿಸುವಂತಹ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಅಂತಲೇ ಹೇಳ್ಬೋದು. ಕರ್ನಾಟಕ ಹೈಕೋರ್ಟ್ನಿಂದಾಗಿ ನಿವೃತ್ತ ನೌಕರರು ಪಿಂಚಣಿದಾರರು ನೆಮ್ಮದಿಯಾಗಿ ಜೀವನ ನಡೆಸೋಕ್ಕೆ ಸಾಧ್ಯ ಆಗತ್ತೆ. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.